ಶುಭೋದಯ. ನನ್ನ ಹೆಸರು ಸಾಧ್ವಿ ಕೆ ಪೂಜಾರ್. ನಾನು UKG A ವಿಭಾಗದಲ್ಲಿ ಓದುತ್ತಿದ್ದೇನೆ. ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯಮಾನ್ಯರೇ ಹಾಗೂ ಇಲ್ಲಿ ನಡೆದಿರುವ ಎಲ್ಲ ಕನ್ನಡ ಅಭಿಮಾನಿಗಳಿಗೆ 69ನೇ 69 ಶುಭಾಶಯಗಳು. ರಾಜ್ಯೋತ್ಸವ ಪ್ರತಿ ವರ್ಷವೂ ನವೆಂಬರ್ 1ರಂದು ನಮ್ಮ ನಾಡಿನ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. 1956 ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ರಾಜ್ಯಗಳ ಪುನರ್ವಿಂಗಡಣೆಯಾಗಿ ಮೈಸೂರು ರಾಜ್ಯವು ಕನ್ನಡ ನುಡಿಯ ಎಲ್ಲ ನೆಲವನ್ನು ಒಂದೇ ಆಡಳಿತ ಹಿಡಿಯಲ್ಲಿ ತಂದುಕೊಂಡು ಮೈಸೂರು ರಾಜ್ಯವಾಗಿ ತಲೆ ಎತ್ತಿತು. 1956 ನವೆಂಬರ್ 1ರವರೆಗೆ ಕರ್ನಾಟಕವೆಂದು ನಾಮಕರಣವಾಗಿರಲಿಲ್ಲ. ಇದಕ್ಕಾಗಿ ಅಂದಿನ 2 ಕೋಟಿ ಕನ್ನಡಿಗರು 3 ಕೋಟಿವಾಗಿ ಏಕದಂಡವಾಗಿ ಕೂಗುವವರೆಗೂ ಕಾಯಬೇಕಾಯಿತು. 1956ರಿಂದ 1973 ನವೆಂಬರ್ 1ರಂದು ಮೈಸೂರು ರಾಜ್ಯವು ತಲೆ ಎತ್ತಿದಾಗ ಅಂದು ಹಂಪೆಯಲ್ಲಿ ನಡೆದ ಆಚರಿಸಲ್ಪಟ್ಟ ಸಮಾರಂಭವೊಂದರಲ್ಲಿ ಕನ್ನಡ ನುಡಿ ಕುಲಪುರೋಹಿತರಾದ ಆಲೂರು ವೆಂಕಟರಾಯರು ಹೀಗೆ ನುಡಿದಿದ್ದರು. ಈಗ ಮೈಸೂರು ರಾಜ್ಯವೆಂದು ತಪ್ಪಾಗಿ ಹೆಸರಿಸಲ್ಪಟ್ಟ ಕರ್ನಾಟಕ ರಾಜ್ಯವು ಆಯುಷ್ಯವಂತವಾಗಲಿ, ಆರೋಗ್ಯವಂತವಾಗಲಿ, ಭಾಗ್ಯವಂತವಾಗಲಿ. 1973 ನವೆಂಬರ್ 1ರಂದು ದಿವಂಗತ ಆಲೂರು ವೆಂಕಟರಾಯರು ಕರ್ನಾಟಕದ ಕನಸು ನನಸಾಯಿತು. ರಾಜ್ಯೋತ್ಸವವೆಂದರೆ ಕರ್ನಾಟಕ ನಾಡಿನ ಗತವೈಭವವನ್ನು ಮಾತ್ರ